ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ವಿರುದ್ಧ ದೊಡ್ಡ ಸಂಚಲನೆ ಮಾಡಿದಂಥ ಬೃಂದಾ ಪ್ಲಾನ್ ಉಲ್ಟಾ ಆಯ್ತಾ? ಭಾರ್ಗವಿಗೆ ಎಲ್ಲ ಸತ್ಯ ಗೊತ್ತಾಯ್ತಾ? ಬೃಂದಾಗೆ ತಿರುಗಿ ಇಟ್ಟುಕೊಟ್ಲ? ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ವಿಕ್ಕಿ ರಿಲೀಸ್ ಆಗಿದ್ದು ಬೃಂದ ಸಖತ್ತಾಗಿ ಪ್ಲಾನ್ ಮಾಡ್ತಾಳೆ. ಆ ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೆ. ಶಕ್ತಿ ಪ್ರಸಾದ್ ಹತ್ರ ಹೋಗಿ ತನ್ನ ಪ್ಲಾನನ್ನು ಕೂಡ ಹೇಳ್ತಾಳೆ. ಈ ಕಡೆ ಶಕ್ತಿ ಪ್ರಸಾದ್ ಅಂತೂ ಬೃಂದ ಪ್ಲಾನ್ಗೆ ಕ್ಲೀನ್ ಬೋಲ್ಡ್ ಆಗೇ ಬಿಡ್ತಾರೆ. ರಾಜಕೀಯಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆಯನ್ನ ಕೂಡ ಕೊಡ್ತಾರೆ. ಜಿ.ಪಿ. ಪಾಟೀಲ್ ಜೊತೆ ತನ್ನ ಸಂಬಂಧವನ್ನ ಕೂಡ ಸರಿ ಮಾಡ್ಕೋತಾರೆ ಶಕ್ತಿ ಪ್ರಸಾದ್. ಬಿಕಾಸ್ ಎಲ್ಲದಕ್ಕೂ ಕೂಡ ಕಾರಣ ಬೃಂದಾ ಕೊಟ್ಟಂತ ಐಡಿಯಾ ಅಂತ ಇಲ್ಲಿ ಶಕ್ತಿ ಪ್ರಸಾದ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರೆ. ಇದು ನಿಜಕ್ಕೂ ಎಲ್ಲ ಕಡೆ ಕೂಡ ಶಾಕಿಂಗ್ ಸುದ್ದಿನೇ ಆಗಿರುತ್ತೆ. ಭಾರ್ಗವಿನೇ ಒಂದು ಕ್ಷಣ ಅದನ್ನ ನೋಡಿದೆ ಶಾಕ್ ಆಗ್ಬಿಡ್ತಾಳೆ. ಆ ಒಂದು ಮಂತ್ರಿಗಿರಿಗೋಸ್ಕರ ಇಷ್ಟೆಲ್ಲ ಮಾಡಿದಂತ ವ್ಯಕ್ತಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವುದು ಅಂದ್ರೆ ಏನರ್ಥ ಅಂತ. ಆಗ ಅವರ ತಂದೆ ಅಂದ್ರೆ ರವೀಂದ್ರ ಭಟ್ಕಳಿ ಹೇಳುವುದು ಅವನಿಗೆ ಬೇರೆ ಬಿಟ್ಟು ಬೇರೆ ಏನು ಅವಕಾಶ ಆಯ್ತು, ಅದೇ ಕಾರಣಕ್ಕೋಸ್ಕರ ಈ ರೀತಿಯಾಗಿ ತನ್ನ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದಾನೆ ಅಂತ. ಇದರ ನಡುವೆ ವಿಕ್ಕಿ ರಿಲೀಸ್ ಆಗ್ತಿದ್ದಾರೆ. ವಿಕ್ಕಿ ರಿಲೀಸ್ ಆಗಿದ್ದೆ ತಡ ಇಲ್ಲಿ ಶಕ್ತಿ ಪ್ರಸಾದ್ ವಿಕ್ಕಿ ಹತ್ರ ತಮ್ಮ ಪ್ಲಾನ್ ಅನ್ನ ಹೇಳ್ಕೊತಾರೆ. ಅದನ್ನ ಕೇಳಿದೆ ಮೊದಲಲ್ಲಿ ನಗು ಬರುತ್ತೆ ವಿಕ್ಕಿಗೆ. ಆ ಬೃಂದ ಮಾತು ಕಟ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಬಟ್ ತದನಂತರ ಅಪ್ಪ ಮತ್ತೆ ಅಕ್ಕ ಹೇಳಿದಂತ ಮಾತನ್ನು ಕೇಳಿ ಖಂಡಿತವಾಗ್ಲೂ ಅದರಲ್ಲಿ ತಮ್ಮ ಆಟ ನಡೆಯುತ್ತೆ ಅನ್ನೋದು ವಿಕ್ಕಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಆಟದಲ್ಲಿ ಗೆಲ್ಲಬಹುದು, ಭಾರ್ಗವಿಯನ್ನ ಕೆಟ್ಟಾಗಿ ಬೀಳಿಸಬಹುದು ಅನ್ನುವ ಕಾರಣಕ್ಕೆ ಇಲ್ಲಿ ವಿಕ್ಕಿ ಆ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಒಪ್ಕೋತಾರೆ. ಅದರ ಪ್ರಕಾರವಾಗಿ ಇಲ್ಲಿ ವಿಕ್ಕಿ ಒಳ್ಳೆಯವನಾಗಿ ನಟಿಸಬೇಕಾಗತ್ತೆ. ಕೇವಲ ವಿಕ್ಕಿ ಮಾತ್ರ ಅಲ್ಲ, ಇಡೀ ಕುಟುಂಬ ಇನ್ನು ಮುಂದೆ ಸಜ್ಜನಿಕೆಯಿಂದ ನಡ್ಕೋಬೇಕು, ಜನಗಳ ವಿಶ್ವಾಸವನ್ನ ಗಳಿಸ್ಕೋಬೇಕು. ಯಾವ ಜನಗಳು ಚೀತು ಅಂತ ಹೋಗ್ದಿದ್ರೋ ಅವರೇ ಜಯಕಾರವನ್ನ ಹಾಕಬೇಕು. ಯಾರು ತಮ್ಮ ಒಂದು ಪರಿಸ್ಥಿತಿಗೆ ಕಾರಣ ಆಗಿದ್ರು ಭಾರ್ಗವಿ, ಅದೇ ಭಾರ್ಗವಿ ನಮ್ಮ ಪರವಾಗಿ ಮಾತನಾಡಬೇಕು. ಆ ರೀತಿಯಾಗಿ ನಾವು ಬದಲಾಗಬೇಕು, ನಡ್ಕೋಬೇಕು ಅಂತ ಶಕ್ತಿ ಪ್ರಸಾದ್ ತನ್ನ ಇಬ್ರು ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾರೆ. ಇದರ ನಡುವೆ ಶಕ್ತಿ ಜೆ.ಪಿ. ಪಾಟೀಲ್ಗೆ ಕಾಲ್ ಮಾಡಿದ್ದೆ. ಜೆ.ಪಿ. ಇವತ್ತು ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಿನ್ನ ಸೊಸೆ ಬೃಂದ ಹೇಳಿದ್ರಿಂದಾನೇ ನಾನು ರಾಜೀನಾಮೆ ಕೊಟ್ಟಿದ್ದು. ಸೂಪರ್ಪಾಗಿ ಪ್ಲಾನ್ ಮಾಡಿದಾಳೆ, ನೀನು ಮತ್ತೆ ಅವಳು ನನ್ನ ಜೊತೆಯಾಗಿ ಇರಲೇಬೇಕು ಅಂತ ಕೇಳ್ಕೊತಾರೆ. ಖಂಡಿತ ನಿನಗೋಸ್ಕರ ನನ್ನ ಜೀವನೂ ಕೂಡ ಪೊಡಕ್ಕಿಡ್ತೀನಿ ಅಂತ ಜೆ.ಪಿ. ಪಾಟೀಲ್ ಹೇಳ್ತಾರೆ. ಎತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ರೀತು ಬದುಕನ್ನ ಸರಿಪಡಿಸಬೇಕು ಅಂತ ವಿಕ್ಕಿಯ ಜೊತೆ ಮಾತಾಡಬೇಕು ಅಂತ ಹೇಳಿ ಕರೆಸ್ಕೋತಾರೆ. ವಿಕ್ಕಿನ ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಬುದ್ಧಿ ಹೇಳಬೇಕು, ಅವನ ಬದುಕು ರೀತು ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡೆ ವಿಕ್ಕಿಯನ್ನ ಭೇಟಿ ಮಾಡ್ತಾರೆ. ಆದ್ರೆ ಭಾರ್ಗವಿ ಮತ್ತೆ ಅರ್ಜುನ್ ಬುದ್ಧಿ ಹೇಳೋಕ್ಕೂ ಮುನ್ನನೇ ಇಲ್ಲಿ ವಿಕ್ಕಿ ತಾನು ಬದಲಾಗಿದ್ದೀನಿ ಅನ್ನೋದನ್ನ ಪೋಟ್ರೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಿಂದ ನಿನಗೆ ನೋವಾಗಿರಬಹುದು, ಬಟ್ ನಾವು ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಕೊಡಿಸಿದ್ವಿ ಅಷ್ಟೇ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ನೀವೇನೂ ಕೂಡ ತಪ್ಪೇ ಮಾಡಿಲ್ಲ, ಏನು ತಪ್ಪು ಮಾಡಿದ್ರ ನೀವು? ನಿಜಕ್ಕೂ ನಿಮ್ಮಲ್ಲಿ ಏನೋ ತಪ್ಪಿಲ್ಲ, ನಾನು ನಮ್ಮಮ್ಮ ತಪ್ಪು ಮಾಡಿದ್ವಿ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ನನಗೋಸ್ಕರ ನನ್ನಮ್ಮ ಒಂದು ಪ್ರಾಣನೇ ತೆಗೆದುಬಿಟ್ರು, ಅದರಿಂದ ಅವರು ಶಿಕ್ಷೆ ಅನುಭವಿಸ್ತಿದ್ದಾರೆ. ಇದು ಎಲ್ಲದಕ್ಕೂ ಕೂಡ ಒಂದು ರೀತಿ ನಾನೇ ಕಾರಣ ಆಗ್ಬಿಟ್ಟ. ನಾನು ಇಂಥ ಕೆಲಸ ಮಾಡದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ. ನಿಜಕ್ಕೂ ನನಗೂ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡೋರಿದ್ದಿದ್ರೆ ಇವತ್ತು ನಾನು ನಿಮ್ಮ ಹಾಗೆ ಆಗಿರ್ತಿದ್ನೇನು. ಆದರೆ ಮಿನಿಸ್ಟರ್ ಮಗ ಅನ್ನೋ ಹೊಣೆಜಂಬ, ಜೊತೆಗೆ ಏನೇ ಮಾಡಿದ್ರು ಕೇಳಲ್ಲ ಯಾರು ಕೂಡ. ಇದರಿಂದಾಗಿ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಬಂದು ಜೈಲ್ಗೆ ಹೋಗಿ ಬರಬೇಕಾಯಿತು. ಆದರೆ ಜೈಲಲ್ಲಿ ನಿಜಕ್ಕೂ ನನಗೆ ಜ್ಞಾನೋದಯವಾಗಿದೆ. ಇಷ್ಟು ದಿನ ಫನ್ನು, ಎಂಟರ್ಟೈನ್ಮೆಂಟು, ಹಾಗೆ ಜಾಲಿ, ಅಡ್ವೆಂಚರಸ್ ಅಂತಾನೆ ಟೈಮ್ ಕಳೆದುಬಿಟ್ಟೆ. ಆದರೆ ನನ್ನಿಂದ ಎಂಥ ದೊಡ್ಡ ಅನಾಹುತ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಮುಂದೇನಾದರೂ ನಾನು ಸಮಾಜಕ್ಕೋಸ್ಕರ, ನನ್ನ ಹೆಂಡತಿಗೋಸ್ಕರ ಬದುಕ್ತೀನಿ. ರೀತು ಅಂದರೆ ನನಗೆ ಪ್ರಾಣ. ರೀತು ಮುಖ ತೋರಿಸೋದು ಹೇಗೆ ಅನ್ನೋ ಆಲೋಚನೆ ಅಷ್ಟೇ ನನಗಿರುವುದು. ರೀತು ಜೊತೆ ಚೆನ್ನಾಗಿ ಬದುಕಬೇಕು ಅನ್ನೋದೇ ತನ್ನ ಇಚ್ಛೆ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಒಂದು ಮಗುಗೆ ಆಕ್ಸಿಡೆಂಟ್ ಆಗುತ್ತೆ. ಮಗು ಬ್ಲಡ್ ಗ್ರೂಪ್ ವಿಕ್ಕಿದೆ ಆಗಿರುತ್ತೆ. ಹಾಗಾಗಿ ವಿಕ್ಕಿನೇ ತಾನು ಮಗುವನ್ನ ಬದುಕಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನ ನೋಡಿದ್ದೆ ಎಲ್ಲ ಜನಗಳು ಕೂಡ, ಇದೇ ಹುಡುಗ ಅಲ್ವಾ ಮೊನ್ನೆ ತಾನೇ ಒಂದು ಹುಡುಗಿನ ಸಾಯಿಸಿ ಜೈಲಿಗೆ ಹೋಗಿದ್ದು, ಆದರೆ ಇವತ್ತು ಎಷ್ಟು ಬದಲಾಗಿದಾನಲ್ವಾ ಅಂದಾಗ ಇಲ್ಲಿ ಭಾರ್ಗವಿ ಬದಲಾವಣೆನೇ ಮನುಷ್ಯನ ಒಂದು ಗುಣ ಅಲ್ವಾ, ಬದಲಾದವ್ರಿಗೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ. ತದನಂತರ ಇಲ್ಲಿ ವಿಕ್ಕಿ ಹೋಗಿರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗಿದೆ, ಮಗು ಹೇಗಿದೆ ಏನು ಎಲ್ಲ ವಿಚಾರ ಮಾಡ್ತಾರೆ. ಡಾಕ್ಟರ್ ಕೂಡ ಇಲ್ಲಿ ವಿಕ್ಕಿ ಬಂದಿದ್ರಿಂದಾನೇ ಮಗು ಪ್ರಾಣ ಉಳಿದದ್ದು, ಇಲ್ಲ ಆದರೆ ಖಂಡಿತ ಬದುಕಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತಾರೆ. ಈ ಕಡೆ ವಿಕ್ಕಿ ಹತ್ರ ನೋಡು ವಿಕ್ಕಿ ನಿಜವಾಗ್ಲೂ ಬದಲಾಗಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ, ಬದಲಾಗಲೇಬೇಕು ಅಲ್ವಾ ಭಾರ್ಗವಿ ಅವರ, ನನ್ನಿಂದ ಎಷ್ಟೆಲ್ಲ ತಪ್ಪಾಗಿದೆ, ಆ ಮಾಡಿರೋ ಪಾಪನ ಸ್ವಲ್ಪನಾದರೂ ಕಳ್ಕೋಬೇಕಲ್ವಾ, ಹಾಗಾಗಿ ಸಮಾಜಕ್ಕೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ವಿಕ್ಕಿ ಹೇಳ್ತಾರೆ. ನಂತರ
ಇಲ್ಲಿ ಜನಗಳಿದ್ದಂಥ ಜಾಗಕ್ಕೆ ಬರ್ತಾರೆ. ಮಗು ಹೇಗಿದೆ ಈಗ, ಮಗು ಆರಾಮಾಗಿದೆಯಾ ಅಂದಾಗ ಖಂಡಿತ ಮಗು ಆರಾಮಾಗಿದೆ, ಖಂಡಿತ ಮಗುವನ್ನ ಉಳಿಸೋದಕ್ಕಿಂತ ಮತ್ತಿನ್ನೇನಿದೆ, ನನ್ನ ರಕ್ತ ಅದಕ್ಕೂ ಪ್ರಯೋಜನ ಬರಲಿಲ್ಲ ಅಂದರೆ ಇನ್ನೇನು ಲೆಕ್ಕ, ನಿಜವಾಗ್ಲೂ ನಾನು ತಪ್ಪು ಮಾಡಿದೆ, ಆದರೆ ಆ ತಪ್ಪನ್ನೆಲ್ಲ ತಿದ್ಕೊಂಡಿದ್ದೀನಿ, ನನ್ನಿಂದ ಆದಂಥ ಸಹಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನು ಮುಂದೆ ನನ್ನ ಬದುಕು ಏನೇ ಇದ್ರೂ ನನಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ಈ ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡೋದಷ್ಟು, ಅದಕ್ಕೆ ಹೊರತಾಗಿ ನನ್ನ ಬದುಕಲ್ಲಿ ನೀನು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ನೋಡಿದ್ಯಾ ವಿಕಿ, ನೀನು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಮಾಡ್ಕೊಂಡ ತಕ್ಷಣ ಒಂದು ಮಗುಗೆ ಈ ರೀತಿ ಆಗಿ ನಿನ್ನಿಂದ ಎಂಥ ಹೆಲ್ಪ್ ಆಯಿತು, ಇನ್ನು ಇಂಥ ಒಂದು ಮನಸ್ಥಿತಿ ಇಟ್ಕೊಂಡ್ಮೇಲೆ ನಿನ್ನಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ. ಹೇಗೂ ನಿನ್ನ ತಂದೆ ಮಂತ್ರಿಗಿರಿ ಸ್ಥಾನದಿಂದ ಇಳಿದಿದ್ದಾರೆ, ಇನ್ನೀನು ಆ ಜಾಗಕ್ಕೆ ನೀನೇ ಹೋಗಬಹುದಲ್ವಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಎಲ್ಲ ಜನಗಳು ಕೂಡ ಒಪ್ಕೋತಾರೆ. ಈ ಕಡೆ ಬಿತ್ತು ಹಳ್ಳಕ್ಕೆ ಅಂತ ವಿಕ್ಕಿ ಅನ್ಕೊಂಡಿದ್ದೆ, ಮನೆಗೆ ಬಂದು ಅಪ್ಪ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು, ನಿಜಕ್ಕೂ ಕೂಡ ಅವಳು ಎಷ್ಟು ಸುಲಭಕ್ಕೆ ಬೀಳ್ತಾಳೆ ಅನ್ಕೊಂಡಿರ್ಲಿಲ್ಲ ಅಂತ ಕೇಕೆ ಹಾಕ್ತಿದ್ದಾರೆ. ಈ ಕಡೆ ವಂದನಾ ಕೂಡ ವಿಡಿಯೋವನ್ನು ನೋಡಿದ್ದೆ ಇಲ್ಲಿ ಶಕ್ತಿ ಪ್ರಸಾದ್ ಜೊತೆ, ಅಪ್ಪ ಇಷ್ಟು ಚೆನ್ನಾಗಿ ವರ್ಕೌಟ್ ಆಗೋಯ್ತಾ ಡ್ಯಾನ್ ಅಂದಾಗ, ವರ್ಕೌಟ್ ಆಗಲೇಬೇಕಲ್ವಾ, ಇದಕ್ಕೋಸ್ಕರನೇ ತಾನೇ ಇಷ್ಟೆಲ್ಲ ಮಾಡಿದ್ದು, ಖಂಡಿತವಾಗ್ಲೂ ನಾವು ಏನು ಕಳ್ಕೊಂಡಿದ್ವೋ ಎಲ್ಲ ಕೂಡ ಸಿಗತ್ತೆ, ವಿಕ್ಕಿ ಮತ್ತೆ ಮಂತ್ರಿ ಆಗ್ತಾನೆ, ಈ ಭಾರ್ಗವಿಯಿಂದಾನೆ ನನ್ನ ಮಗ ಮೇಲಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ನಂತರ ಭಾರ್ಗವಿ ಗೊತ್ತಾದರೆ ಅಂದಾಗ ಅವಳು ಗೊತ್ತಾಗೋ ಅಷ್ಟರಲ್ಲಿ ನಮ್ಮ ಚಾಪು ಮೂಡಿರುತ್ತೆ. ಭಾರ್ಗವಿ ಮಾತು ಧ್ವನಿ ಯಾರಿಗೂ ಕೂಡ ಕೇಳಿಸೋದಿಲ್ಲ. ನಾವು ನಮ್ಮ ಜಾಗನ ಗಿಟ್ಟಿಸ್ಕೋತಾ ಇದ್ದಾಗೆ ಜನಗಳ ಮನಸ್ಸಲ್ಲಿ ನಾವು ಹೇಳಿದ್ದೆ ಸರಿ, ನಾವು ಮಾಡಿದ್ದೆ ಸರಿ ಅನ್ನೋ ಭಾವನೆ ಹುಟ್ಟಬೇಕು, ಆ ರೀತಿ ನಾವು ಮಾಡಬೇಕಾಗತ್ತೆ. ಮುಂದೊಂದು ದಿನ ಅರ್ಜುನ್ ಜೊತೆ ನಿನ್ನ ಮದುವೆ ಕೂಡ ಆಗತ್ತೆ ಮಗಳೇ, ಏನು ಯೋಚನೆ ಮಾಡಬೇಡ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ತದನಂತರ ಇಲ್ಲಿ ವಂದನಾ ಶಕ್ತಿ ಪ್ರಸಾದ್ ಹೋಗ್ತಿದ್ದಾಗನೇ, ಇಲ್ಲ ನಾನು ಅವನ್ನ ಮದುವೆ ಆಗದೆ ಇದ್ರು ಪರವಾಗಿಲ್ಲ, ಆದರೆ ಇಷ್ಟೆಲ್ಲ ಅವಾಂತರ ಮಾಡಿದ್ಲಲ್ವಾ ಭಾರ್ಗವಿ, ಅವಳಂತೂ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿರಬಾರ್ದು, ನನಗೆ ಬೇಕಾಗಿರುವುದು ಅಷ್ಟೇ ಅಂತ ಹೇಳಿ ವಂದನಾ ಕೂಡ ಹೇಳ್ತಿದ್ದಾಳೆ. ಇತ್ತ ಕಡೆ ಶ್ರೀಮಂತ್ ಅವರು ಬೃಂದ ಹತ್ರ ಬಂದು, ಏನದು ಬೃಂದ, ನಿನ್ ನಿಜವಾಗ್ಲೂ ಭಾರ್ಗವಿಗೆ ಹಕ್ಕನ, ಭಾರ್ಗವಿ ಮನೆಯಿಂದ ಹೋಗಿದ್ರು ಕೂಡ ಇಷ್ಟು ಆರಾಮಾಗಿದೆಯಲ್ಲ, ನಿಂಗೇನೂ ಅನ್ಸೋದಿಲ್ವಾ ಅವ್ರ ಬದುಕನ್ನು ಸರಿಪಡಿಸ್ಬೇಕು ಅಂತ ಅಂದಾಗ ನನಗೂ ಕೂಡ ಯೋಚನೆ ಇದೆ ಶ್ರೀಮಂತ್ ಅವರ, ನನ್ನ ತಂಗಿ ಅಪ್ಪನ ಮನೆಗೆ ಹೋಗಿದ್ದಾಳೆ, ಗಂಡನ ಮನೇಲಿರ್ತೆ ಅಂತ, ನಿಜಕ್ಕೂ ನಾನು ಒಳ್ಳೆ ಮನಸ್ಸಿಂದಾನೆ ಅವರನ್ನು ಆ ಮನೆ ಕಳಿಸ್ಕೊಟ್ಟಿರುವುದು ಅಂತ ಹೇಳಿ ಬೃಂದ ಹೇಳಿದಾಗ, ಹೌದಾ ಅದಕ್ಕೆ ನಾ ತೋರಿಸ್ಬಿಟ್ಟು ತಂದಿಟ್ಟಿದ್ದು ನೀನು ಲಂಬು ಹತ್ರ ಅಂತ ಹೇಳಿ ಶ್ರೀಮಂತ್ ಅವರು ಕೇಳ್ತಿದ್ದಾರೆ. ಅದು ಹಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶ್ರೀಮಂತ್ ಅವರ, ನಿಜವಾಗ್ಲೂ ಕೂಡ ಅಪ್ಪ ಅಲ್ಲಿದ್ದಾರೆ ಅನ್ನೋ, ಅಪ್ಪನ ಮನೇಲಿದ್ದಾರೆ ಅವರು ಅಂತ ಗೊತ್ತಾದರೆ ಮುಂದೊಂದು ದಿನ ಮಾವಂಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ನಾನೇ ಅಂತ ಅಂದ್ಕೊಂಡು ನನ್ನ ಸಂಸಾರ ಹಾಳಾಗ್ಬಿಡುತ್ತೆ. ಅದೇ ಕಾರಣಕ್ಕೆ ನಾನೀಗ ತೋರಿಸಿದ್ದೆ ಹೊರತು ಇನ್ನೇನೂ ಅಲ್ಲ. ನನ್ನ ತಂಗಿ ಬದುಕು ಈ ರೀತಿ ಆಗಿದೆ ಅನ್ನೋ ನನಗೂ ಆಲೋಚನೆ ಇದೆ, ಅದನ್ನು ಹೇಗಪ್ಪ ಸರಿಪಡಿಸ್ಲಿ ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬೃಂದ. ಅಯ್ಯಪ್ಪ ನಿನ್ನ ಮಾತನ್ನ ನಂಬೋಕೆ ಆಗೋದಿಲ್ಲ, ಏನು ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಿಲ್ಲ ಅಂತ ಶ್ರೀಮಂತ್ ಅವರು ಹೇಳಿ ಹೋಗ್ತಾರೆ. ತದನಂತರ ಇಲ್ಲಿ ಬೃಂದ, ನಿನ್ನನ್ನು ನಂಬಿಸ್ಲೇಬೇಕಾಗತ್ತೆ, ನನಗೆ ಯಾವ ಹಣೆ ಬರೋನು, ಈಗ ನಿನ್ನ ಜೊತೆ ಕೂಡ ನಾಟಕ ಮಾಡಬೇಕಾ, ನಾಟಕ ಮಾಡಲೇಬೇಕು, ಇಲ್ಲ ಅಂದರೆ ನೀನು ಅರ್ಜುನ್ಗೆ ಎಲ್ಲನೂ ಕೂಡ ತಂದಿಟ್ಟು ಕೊಟ್ಬಿಡ್ತೀಯ, ಯಾಕಂದರೆ ನೀನು ಮತ್ತು ಅರ್ಜುನ್ನ ಇಬ್ಬರು ಕೂಡ ತುಂಬಾ ಕ್ಲೋಸ್, ಅರ್ಜುನ್ ನಂಬಿಕೆನ ಉಳಿಸ್ಕೋಬೇಕು ಅಂದರೆ ನಾನು ನಿನ್ನ ಜೊತೆ ಡ್ರಾಮಾ ಮಾಡಲೇಬೇಕಾಗುತ್ತೆ, ನಿನ್ನ ದತ್ತಿ ಆಗಲಿ ನಿನ್ನನ್ನು ಮನೆಯಿಂದ ಹೇಗೆ ಒದ್ದು ಆಚೆ ಕಳಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬೃಂದ ಅನ್ಕೋತಾಳೆ. ನಂತರ ಇಲ್ಲಿ GP ಪಾಟೀಲ್ ಕೂಡ ವಿಡಿಯೋವನ್ನು ನೋಡ್ತಿದ್ದಾರೆ. ಎಲ್ಲ ಕಡೆಯಲ್ಲಿ ಭಾರ್ಗವಿ ಭಾರ್ಗವಿ ಭಾರ್ಗವಿ, ಇಲ್ಲಿ ವಿಕಿನ ಮತ್ತೆ ಎಲೆಕ್ಷನ್ಗೆ ನಿಂತ್ಕೋಬೇಕು, ಆತನಿಗೆ ಸ್ಥಾನ ಸಿಗಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನ್ಯೂಸನ್ನು ನೋಡಿದಾಗ ಇಲ್ಲಿ ಬೃಂದ ಹತ್ರ, ಏನದು ಎಲ್ಲ ಕಡೆ ಭಾರ್ಗವಿ ಭಾರ್ಗವಿ ಭಾರ್ಗವಿ, ಜಸ್ಟ್ ಒಂದು ಕೇಸಿಂದ ಇಷ್ಟೆಲ್ಲ ಆಗ್ತಿದೆಯಲ್ಲ, ಮೊನ್ನೆ ಅವಳು ಯಾರು ಅಂತಾನೆ ಗೊತ್ತಿರಲಿಲ್ಲ ಜನಗಳಿಗೆ ಅಂತ GP ಹೇಳಿದಾಗ, ಇದಕ್ಕೆಲ್ಲ ಕಾರಣ ನೀವೇ ಮಾವ, ನಿಮ್ಮ ವಿರುದ್ಧ ಗೆದ್ದದಾಳೆ ಅಂತಾನೆ ಅವಳಿಗೆ ಇಷ್ಟೆಲ್ಲ ಹೆಸರು ಬಂದಿರೋದು, ನಿಮ್ಮಿಂದಾನೆ ಅವಳು ಅನ್ನೋದನ್ನ ಅವಳು ಮರ್ತಿರ್ಬೋದು, ಆದರೆ ನಾನಂತೂ ಮರ್ತಿಲ್ಲ ಮಾವ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಒಂದು ಒಳ್ಳೆ ಕೆಲಸ ಆಗಿದೆ, ವಿಕ್ಕಿ ಒಂದು ಮಗುವನ್ನು ಕಾಪಾಡಿದಾನೆ, ಅದರಿಂದ ಜನಗಳ ಮನಸ್ಸಲ್ಲಿ ಅವನ ಬಗ್ಗೆ ಒಳ್ಳೆ ಸ್ಥಾನ ಮೂಡಿದೆ, ಒಳ್ಳೆ ಒಂದು ಭಾವನೆ ಮೂಡಿದೆ. ಜೊತೆಗೆ ಇಲ್ಲಿ ಭಾರ್ಗವಿ ಕೂಡ ವಿಕ್ಕಿನ ನಂಬಿ ವಿಕ್ಕಿನ ಮತ್ತೆ ಮಂತ್ರಿಗಿರಿಗೆ ತರಬೇಕು ಅಂತ ಹೇಳಿ ಮಾತನಾಡ್ತಿದ್ದಾಳೆ. ಅವಳ ಮಾತನ್ನೇ ನ್ಯಾಯ ದೇವತೆಯ ಮಾತು ಅಂತ ಎಲ್ಲ ಕೇಳ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ನೀವು ಏನು ಕಳ್ಕೊಂಡಿದ್ರು ಎಲ್ಲವನ್ನ ಕೂಡ ನೀವು ಪಡ್ಕೋಬೇಕಾಗತ್ತೆ ಅಂತ ಬೃಂದ ಹೇಳಿದಾಗ, ಹಾಗಿದ್ರೆ ಇದೆಲ್ಲ ನಿಂದೇ ಪ್ಲಾನ ಅಂತ ಕೇಳ್ತಾರೆ GP. ಹೌದು ಮಾವ, ನಿಮ್ಮ ಜೊತೆ ಇದು ಇಷ್ಟು ಕಲ್ತಿದ್ದೇನೆ ಅಷ್ಟು ಅಂತ ಬೃಂದ ಹೇಳಿದಾಗ, ನಿಜಕ್ಕೂ ಚರಣ್ ಮಾಡಿದ್ದು ಒಳ್ಳೆ ಕೆಲಸ, ಏನು ಗೊತ್ತಾ, ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು, ಇಲ್ಲ ಅಂದರೆ ಖಂಡಿತ ನಿನ್ನಂತ ಒಳ್ಳೆ ಸೊಸೆನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದ, ನಾನು ಹೋದ ಮೇಲೆ ಈ ಮನೇನ ಆಳೋದು ನೀನು ಮಾತ್ರನೇ, ನಿಜಕ್ಕೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಬೃಂದ ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ. ನೋಡು, ನಿನಗೆ ನಾನು ತುಂಬಾ ಹರ್ಟ್ ಮಾಡಿದ್ದೀನಿ, ಬಟ್ ಇನ್ನೆಂದೂ ಕೂಡ ಆ ರೀತಿ ಮಾಡೋದಿಲ್ಲ ಅಂತ ಹೇಳಿದಾಗ, ಸದ್ಯ ನನ್ನನ್ನು ಯಾರು ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಬೇಕು ಅಂದ್ಕೊಂಡ್ರು ಅವರೇ ಇವತ್ತು ನನ್ನ ಕೈ ಮುಗ್ದು ಕೇಳ್ಕೊತಿದ್ದಾರೆ ಕ್ಷಮೆನ ಅಂತ ಬೃಂದ ಮನಸ್ಸಲ್ಲೇ ಮಂಡಿಗೆ ಹಾಕಿ ಖುಷಿ ಪಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಈ ರೀತಿಯಲ್ಲಿ ಮಂತ್ರಿ
ಗಿರಿ ಸಿಗಬೇಕು ವಿಕಿಗೆ ಅಂತ ಮಾತಾಡಿದ್ರ ಬಗ್ಗೆ ರವೀಂದ್ರ ಭಟ್ಕಳ್ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಾರೆ. ಅಪ್ಪ ನಿಜಕ್ಕೂ ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಕೊಂಡು ಶಿಕ್ಷೆ ಕೊಡಿಸಿದ್ದೇನು ಸರಿ, ಆದರೆ ಆ ಒಂದು ಮರದಿಂದ ತೊಂದರೆ ಆಗುತ್ತೆ ಅಂತ ಮರನ ಹಾಕಿದ್ರೆ ಆ ಮರದ ಮೇಲೆ ಇರ್ತಕ್ಕಂಥ ಅಕ್ಕಿಗಳ ಗತಿ ಏನು ಅನ್ನೋದನ್ನು ನಾನು ಯೋಚನೆ ಮಾಡಲಿಲ್ಲ. ನೀವು ಯಾವಾಗಲೂ ಒಂದು ಪಾಠ ಹೇಳ್ಕೊಡ್ತಿದ್ರೆ ನಮ್ಮಿಂದ ಬೇರೆ ಯಾರಿಗೂ ಕೂಡ ನೋವಾಗಬಾರ್ದು ಅಂತ. ಆದರೆ ಇವತ್ತು ನನ್ನಿಂದಾಗಿ ತಪ್ಪು ಮಾಡದೇ ಇರೋರ್ಗೂ ನೋವಾಗಿದೆ. ಇವತ್ತು ನನ್ನ ನಾದ್ನಿ ಬದುಕು ಹಾಳಾಗಿದೆ. ಅವಳನ್ನು ವಿಕ್ಕಿ ಮದುವೆ ಆಗಿದ್ದಾನೆ, ಅವಳು ಅವನ ಜೊತೆ ಸಂಸಾರ ಮಾಡಬೇಕು, ತಂದೆ ತಾಯಿ ಗಂಡನ ಮನೆ ಕಳಿಸ್ಕೊಡ್ಬೇಕು ಅನ್ನೋ ಆತರದಲ್ಲಿದ್ದಾರೆ. ಇಂಥ ಒಂದು ಸಮಯದಲ್ಲಿ ವಿಕ್ಕಿ ಕೂಡ ಬದಲಾಗಿರುವುದರಿಂದ ವಿಕ್ಕಿನ ನಂಬುವುದರಲ್ಲಿ ಏನಿದೆ ತಪ್ಪು? ಖಂಡಿತವಾಗ್ಲೂ ಇವತ್ತು ಅವನಿಂದ ಒಂದು ಮಗು ಜೀವ ಉಳಿದಿದೆ. ಅವನಿಗೆ ತಪ್ಪಿನ ಅರಿವಾಗಿ ಅವನು ಬದಲಾಗಿದ್ದಾನೆ, ಅವನಿಗೆ ಜ್ಞಾನೋದಯವಾಗಿದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಆದರೂ ಕೂಡ ನೀನು ಲಾಯರ್ ಆಗಿ ಯೋಚನೆ ಮಾಡಮ್ಮ ಅಂತ ಹೇಳಿ ತಿಳಿಸ್ತಿದ್ದಾರೆ. ಹಾಗಿದ್ರೆ ಭಾರ್ಗವಿ ಲಾಯರ್ ಆಗಿ ಯೋಚನೆ ಮಾಡಿದೆ ತನ್ನ ಅಕ್ಕನ ಪಿತೂರಿ ಅನ್ನೋ ವಿಷಯ ಗೊತ್ತಾಗಿದ್ದೆ GP ಪಾಟೀಲ್ ಮನೆಗೆ ನುಗ್ಗಿ ಹೊಡಿತಾಳೆ. ಬೃಂದಾಗೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.